ನಮಸ್ತೆ ಬಂಧುಗಳೇ. ಸ್ಥೂಲಕಾಯದವ್ರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಯಾಕೆ ಇವತ್ತು ಸ್ಥೂಲಕಾಯದವ್ರಿಗೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹಳಷ್ಟು ಜನ ಕೇಳೋದು, ಗುರುಜಿ ನಮಗೆ ಸಣ್ಣ ಆಗಕ್ಕೆ ಯಾವುದಾದ್ರೂ ಯೋಗ ಇದ್ರೆ ಹೇಳ್ಕೊಟ್ಬಿಡಿ ಅಂತ. ಇನ್ನೂ ಸಾಕಷ್ಟು ಜನ ಗುರುಜಿ ನಾನು ಅದು ಮಾಡಿದೆ ಇದು ಮಾಡಿದೆ, ಇಷ್ಟು ದಿನ ಅದನ್ನ ಅನುಸರಿಸಿದ್ದೀನಿ ಇದನ್ನ ಅನುಸರಿಸಿದ್ದೀನಿ, ಸಣ್ಣ ಆಗಲಿಕ್ಕೆ ಏನಾದರೂ ಟಿಪ್ಸ್ ಹೇಳಿ. ಮತ್ತು ನೀವು ಇಷ್ಟೆಲ್ಲ ಟಿಪ್ಸನ್ನ ಅನುಸರಿಸಿಯೂ ಸಣ್ಣ ಆಗಿಲ್ಲ ಅಂದ್ರೆ ಇನ್ನು ನಾನು ಹೇಳೋ ಟಿಪ್ಸಿಂದ ಸಣ್ಣ ಆಗ್ತೀರಿ ಅನ್ನೋದಕ್ಕೆ ಏನು ಖಾತ್ರಿ ಐತೆ? ಇಲ್ಲಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಸ್ಥೂಲಕಾಯದವ್ರು ಯಾರೇ ಆಗಿರಲಿ, ಒಬೇಸಿಟಿ ಅಂತ ಏನು ಕರಿತೀವಿ ಅಥವಾ ಸ್ಥೂಲಕಾಯತೆ ಅಧಿಕ ತೂಕ ಅಂತ ಏನು ಕರಿತೀವಿ, ನೀವು ಯಾವುದೋ ಒಂದು ಸರಳವಾದಂತಹ ನಿಮಗೆ ಸುಲಭವಾದಂತಹ ಟಿಪ್ಸನ್ನು ಅನುಸರಿಸೋದ್ರಿಂದ ನಿಮ್ಮ ತೂಕ ಕಡಿಮೆ ಆಗಲ್ಲ. ಯಾಕೆಂದರೆ ನನ್ನಲ್ಲಿ ಬರುವಂಥವ್ರೆಲ್ಲರೂ ಕೂಡ ಈ ಥರದ 10 ಟಿಪ್ಸ್ಗಳನ್ನು ಈಗ ಆಲ್ರೆಡಿ ಅನುಸರಿಸಿ ಬರುವಂಥವರೇ ಆಗಿರ್ತಾರೆ. ಗುರುಜಿ ಅರ್ಧ ಕೆಜಿನೂ ಕಡಿಮೆ ಆಗಲಿಲ್ಲ, 1 ಕೆಜಿನೂ ಕಡಿಮೆ. ಹಾಗಾದರೆ ಕಡಿಮೆ ಆಗೋದಾದರೂ ಹೇಗೆ? ಇಲ್ಲಿ ಬರೋದ್ರೊಳಗೆ ಆಲ್ರೆಡಿ 10 ಥರದ, ಇಲ್ಲಿ ನನ್ನಲ್ಲಿ ಬರೋರು ಬಹುತೇಕ ಜನ ಈಗ ಆಲ್ರೆಡಿ ಆ ಥರದ 10 ಥರದ ಟಿಪ್ಸ್ಗಳನ್ನು ಫಾಲೋ ಮಾಡಿರ್ತಾರೆ, ಬೇರೆ ಬೇರೆ ಡಯಟನ್ನು ಫಾಲೋ ಮಾಡಿರ್ತಾರೆ, ಬೇರೆ ಬೇರೆ ಏನೋ ಸರ್ಕಸ್ ಮಾಡಿರ್ತಾರೆ. ಸರ್ಕಸ್ ಮಾಡೇ ಬರೋದು ಕೊನೆಗೆ ಫೈನಲ್ ಆಗಿ. ಇವೆಲ್ಲ ಮಾಡಿಯೂ ಸಣ್ಣ ಆಗದೆ ಹೋಗಿರೋ ನಿಮ್ಮನ್ನ ಸಣ್ಣ ಮಾಡಿಸೋದು ಹೇಗೆ? ಮ್ಯಾಜಿಕ್ ಮಾಡ್ಬೋದಾ ಸಣ್ಣ ಆಗಲಿಕ್ಕೆ? ಏನಾದರೂ ಮಂತ್ರಾಗಿ ಸಣ್ಣ ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಹಾಗೇನಾದ್ರು ಇದ್ದಿದ್ರೆ ಬಹುಶಃ ಆ ರೀತಿ ಯಾರು ಮಂತ್ರದಿಂದ ಸಣ್ಣ ಮಾಡಿಸ್ತಾರೋ ಅಂಥವ್ರ ಕೇಂದ್ರದ ಮುಂದೆ ಸರದಿ ಸಾಲು ನೋಡ್ಬೇಕಿತ್ತು ನಾವು. ಯಾಕೆಂದ್ರೆ ಅಷ್ಟು ಜನ ಒಬೆಸಿಟಿ ಇರೋರು ಇದ್ದಾರೆ, ಮತ್ತೆ ಎಲ್ಲರೂ ಸುಲಭವಾಗಿ ಸಣ್ಣ ಆಗ್ಲಿಕ್ಕೆ ಬಯಸ್ತಾ ಇರೋರು ಇದ್ದಾರೆ. ಹಾಗಾಗಿ ಒಂದನ್ನು ತಿಳಿದುಕೊಳ್ಳಿ, ನಾವು ಸಣ್ಣ ಆಗಬೇಕು ಅಂತ ಬಯಸಿದ್ರೆ ನಾವು ಕುತ್ಕೊಂಡು ಸಣ್ಣ ಆಗಬೇಕು ಅಂತ ಜಪ ಮಾಡೋದ್ರಿಂದ ಸಣ್ಣ ಆಗಲ್ಲ, ಅಥವಾ ಇನ್ಯಾರೋ ಎಫರ್ಟ್ ಹಾಕಿ ನಾವು ಸಣ್ಣ ಆಗ್ಲಿಕ್ಕಾಗಲ್ಲ. ನಮ್ಮ ಪ್ರಯತ್ನ ಖಂಡಿತವಾಗಿಯೂ ಬೇಕು. ನೀವು ಎಲ್ಲಿ ವಿಫಲರಾಗ್ತಾ ಇದ್ದೀರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಸಣ್ಣ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಎಲ್ಲಿ ವಿಫಲರಾದ್ರಿ ಅನ್ನೋದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೆಲವರು ಹೇಳೋದು ನನಗೆ, ಸರ್ ನಾನು ಊಟ ಮಾಡಲ್ಲ, ಊಟ ತಿನ್ನೋದೇ ಇಷ್ಟು, ನಾನು ಡಯಟ್ ಫುಡ್ಡೇ ತಗೊಳ್ಳೋದು, ಒಂದು ಚಪಾತಿ ತಿಂತೀನಿ, ಒಂದು ರೊಟ್ಟಿ ತಿಂತೀನಿ, ಒಂದು ಅರ್ಧ ಬೌಲ್ ರೈಸ್ ತಿಂತೀನಿ. ಇನ್ನು ಕೆಲವರು, ಸರ್ ನಾನು ರೈಸ್ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ, ಆದರೂ ತೂಕ ಸಣ್ಣ ಆಗ್ತಾ ಇಲ್ಲ. ಸೊ ಈ ರೀತಿ ಎಲ್ಲ ಹೇಳ್ತಾ ಇರ್ತೀರಿ. ಬಟ್ ನಾನು ಕೂಲಂಕುಷವಾಗಿ ಅವ್ರನ್ನ ಸಮಾಲೋಚನೆ ನಡೆಸಿದಾಗ ಅವರಲ್ಲಿ ಆಗ್ತಾ ಇರುವಂಥ ತಪ್ಪುಗಳೇನು ಅಂತ ಅರಿವಾಗುತ್ತೆ, ಅದನ್ನು ಸರಿಪಡಿಸ್ಕೊಡ್ಲಾಗಿ ಮತ್ತು ಪ್ರಾಪರ್ ವೇನಲ್ಲಿ ಫುಡ್ಡನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಸಲಹೆ ನೀಡಲಾಗಿ, ಅವ್ರಿಗೆ ಪ್ರಾಪರ್ ಎಕ್ಸಸೈಸ್ಗಳನ್ನು, ಯೋಗಾಸನಗಳನ್ನು ಸಜೆಸ್ಟ್ ಮಾಡಲಾಗಿ ಸಾಕಷ್ಟು ಜನ ಸುಲಭವಾಗಿ ತೂಕ ಕಡಿಮೆ ಮಾಡ್ಕೊಂಡಿರೋರು ಇದ್ದಾರೆ. ಕೆಲವರಂತೂ ಅರ್ಧ ಕೆಜಿ ತೂಕ ಕಡಿಮೆ ಆಗ್ಬಿಟ್ರೆ ಸಂಭ್ರಮವೋ ಸಂಭ್ರಮ, ಹರ್ಷೋದ್ಗಾರ ಅಷ್ಟು ವ್ಯಕ್ತಪಡಿಸ್ತಾರೆ. ಕೆಲವರು 1 ಕೆಜಿ ತೂಕ ಕಡಿಮೆ ಆಗಿರೋದಕ್ಕೆ ಬಂದು ಹಣ್ಣುಗಳನ್ನ ಕೊಟ್ಟು, ಗುರುಜಿ 1 ಕೆಜಿ ಕಡಿಮೆ ಆಗಿದ್ದೀನಿ, ನಾನು ಇಷ್ಟು ದಿನ ಏನೇನೋ ಮಾಡಿದ್ದೆ, ಎಷ್ಟೊಂದು ವರ್ಷ ಏನೇನೋ ಖರ್ಚು ಮಾಡಿದ್ದೆ, ಅದೇನೋ ಮಾಡಿದ್ದೆ, ಇದೇನೋ ಮಾಡಿದ್ದೆ, ಯಾವ್ದ್ರದ್ದು ಸಣ್ಣ ಆಗಿರಲಿಲ್ಲ ಅಂತ ಸೆಲೆಬ್ರೇಟ್ ಮಾಡಿರೋರು ಇದ್ದಾರೆ. ಸೊ ಹಾಗಾಗಿ ಪ್ರಾಪರ್ ವೇನಲ್ಲಿ ನಾವು ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಖಂಡಿತವಾಗಿಯೂ ಕೂಡ ಯಾವುದೇ ಔಷಧ ಇಲ್ಲದೆ, ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಸಹಜವಾಗಿ ನಮ್ಮ ಶರೀರ ತೂಕವನ್ನು ನಾವು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಮ್ಮ ಪ್ರಯತ್ನ ಬೇಕು, ನಮ್ಮ ಮನೋಬಲ ಬೇಕು. ಹಾಗಾದರೆ ನೀವು ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡೋರಾದರೆ ಈ ಹೇಳುವಂತಹ ಕೆಲವೊಂದು ಅಂಶಗಳನ್ನು ಗಮನಿಸಿ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನದಲ್ಲಿ ಮುಂದುವರಿದರೆ ಖಂಡಿತ ನಿಮ್ಮ ತೂಕ ಕಡಿಮೆ ಆಗುತ್ತೆ. ಮೊದಲನೇದಾಗಿ ತೂಕ ಹೆಚ್ಚಳಕ್ಕೆ ಕಾರಣಗಳನ್ನು ನೀವು ಪ್ರಮುಖವಾಗಿ ಗಮನಿಸ್ಕೋಬೇಕು. ಪ್ರತಿಯೊಬ್ಬರೂ ಕೂಡ, ಎಲ್ಲರೂ ಒಂದೇ ಕಾರಣಕ್ಕೆ ತೂಕ ಹೆಚ್ಚಾಗ್ತಾ ಇರಲ್ಲ. ಕೆಲವರು ಹೇಳ್ತಾರಲ್ಲ, ನಾನು ಊಟ ಮಾಡ್ತಿದ್ರು ತೂಕ ಜಾಸ್ತಿ ಆಗ್ತಿದ್ದೀನಿ ಅಂತ, ಮತ್ತೆ ತಿನ್ನೋದ್ರಿಂದಲೇ ದಪ್ಪ ಆಗಲ್ಲ ಅಂತ ಆಯ್ತು. ಹಾಗಾಗಿ ಇಲ್ಲಿ ಕಾರಣಗಳನ್ನು ಗಮನಿಸ್ಕೊಳ್ಳಿ. ಮೊದಲನೇದು, ಶಕ್ತಿಯಲ್ಲಾಗುವ ಅಸಮತೋಲನ.
ಇಂಬ್ಯಾಲೆನ್ಸ್ ಆಫ್ ಕ್ಯಾಲೋರಿ, ನಮ್ಮ ಶಕ್ತಿಯಲ್ಲಾಗುವ ಅಸಮತೋಲನ ಕೂಡ ನಮ್ಮ ತೂಕ ಹೆಚ್ಚಳ ಆಗಲಿಕ್ಕೆ ಕಾರಣ, ಒಂದು ಪ್ರಮುಖವಾದ ಕಾರಣ. ನಾವು ಅಧಿಕವಾಗಿ ಸಂಪಾದನೆ ಮಾಡಿ ಕಡಿಮೆ ಖರ್ಚು ಮಾಡ್ತಾ ಬಂದರೆ ಇನ್ನು ಮಿಕ್ಕಿದ್ದು ಉಳಿತಾಯ ಆಗ್ತಾ ಬರುತ್ತೆ. ಅದೇ ರೀತಿ ನಾವು ತಿನ್ನುವಂಥ ಆಹಾರದಲ್ಲಿ ಹೆಚ್ಚು ಕ್ಯಾಲೋರಿ ಸಿಕ್ಕಿ ಅದನ್ನು ಬಳಸ್ಕೊಳ್ಳೋದು ಕಡಿಮೆ ಆದಾಗ ಏನಾಗುತ್ತೆ, ತೂಕ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಒಂದು. ಮತ್ತು ಜಡ ಜೀವನ ಶೈಲಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನು ಕರಿತೀವಿ, ಇವತ್ತು ಮನೆಯಲ್ಲೂ ಕೂಡ ನಾವು ಹೆಚ್ಚು ಶ್ರಮದಾಯಕವಾದಂಥ ಕೆಲಸಗಳನ್ನು ಉಳಿಸ್ಕೊಂಡಿಲ್ಲ, ಮತ್ತು ಹೊರಗಡೆ ಹೋದರೂ ಕೂಡ ಎಲ್ಲ ಟೆಕ್ನಿಕಲ್ ಹೊರಗಡೆ ಆಗಿದ್ದಾವೆ, ಹೆಚ್ಚು ಶ್ರಮಾಧಾರಿತವಾದಂಥ ಕೆಲಸಗಳು ಇಲ್ಲ. ಹಾಗಾಗಿ ಇದು ಕೂಡ ನಮ್ಮ ತೂಕ ಹೆಚ್ಚಳ ಆಗಲಿಕ್ಕೆ ಕಾರಣ. ಮತ್ತೆ ಅನಾರೋಗ್ಯಕರ ಆಹಾರ ಕ್ರಮ, ಇದ್ರ ಬಗ್ಗೆ ನಾನು ಒಂದು ದಿನ ಅಲ್ಲ ಒಂದು ವರ್ಷ ಪೂರ್ತಿ ಮಾತಾಡಿದ್ರು ಮುಗಿಯೋಗಿಲ್ಲ, ಆಮೇಲೆ ಹೇಳ್ತೀನಿ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವಂಥ ಔಷಧ ಸೇವನೆಗಳ ಅಡ್ಡ ಪರಿಣಾಮದಿಂದನೂ ಕೂಡ ನಮ್ಮ ತೂಕ ಜಾಸ್ತಿ ಆಗ್ತಾ ಇರುತ್ತೆ. ಯಾವುದೋ ಒಂದು ಕಾಯಿಲೆಗೆ, ಈಗ ಥೈರಾಯ್ಡ್ ಇರ್ಬೋದು, ತಲೆನೋವು ಇರ್ಬೋದು, ಅಥವಾ ಇನ್ನಿತರ ಯಾವುದೋ ಸಮಸ್ಯೆಗೆ ದೀರ್ಘಕಾಲಿಕವಾಗಿ ನಾವು ತೆಗೆದುಕೊಳ್ಳುವಂತಹ ಔಷಧಿಯ ಸೇವನೆಯಿಂದ ಕೂಡ ನಮ್ಮ ಶರೀರ ತೂಕದಲ್ಲಿ ಗಣನೀಯವಾದಂಥ ವ್ಯತ್ಯಯ ಆಗುತ್ತೆ. ಮತ್ತೆ ದುರಭ್ಯಾಸಗಳು, ಆಲ್ಕೋಹಾಲ್ ಇನ್ನಿತರ ಅಭ್ಯಾಸಗಳಿಂದನೂ ಕೂಡ ನಮ್ಮ ತೂಕ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತೆ ಅತಿ ನಿದ್ರೆ ಮತ್ತು ನಿದ್ರೆಗೆಡುವುದು, ಇದು ಕೂಡ ತೂಕ ಹೆಚ್ಚಾಗ್ಲಿಕ್ಕೆ ಕಾರಣ. ಬೆಳಿಗ್ಗಿನ ಅವಧಿ ಹೆಚ್ಚು ನಿದ್ರೆ ಮಾಡಿದ್ರೆ ತೂಕ ಜಾಸ್ತಿ ಆಗ್ತೀವಿ, ಮತ್ತೆ ರಾತ್ರಿ ನಿದ್ದೆಗೆಟ್ಟರು ಕೂಡ ತೂಕ ಜಾಸ್ತಿ ಆಗ್ತೀವಿ. ಜೊತೆಗೆ ಆನುವಂಶಿಕ ಕಾರಣಗಳು, ಇನ್ನು ರೇರ್ ಕೇಸು, ಕೆಲವೊಂದು ಸಂದರ್ಭದಲ್ಲಿ ಜೆನೆಟಿಕ್ ರೀಸನ್ ಇಂದ ಕೂಡ ತೂಕ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಇದು ಆಗಲೇಬೇಕು ಅಂತ ಏನಿಲ್ಲ, ತಂದೆ ತಾಯಿಗಳು ದಪ್ಪ ಇದ್ದಾರೆ ನಾವು ದಪ್ಪಾಗೇ ಇರ್ತೀವಿ ಅಂತ ಏನಿಲ್ಲ. ಬಹುತೇಕ ಜನ ಹಂಗೆ ಭಾವಿಸ್ಕೊಂಡಿರ್ತೀರಿ. ಚಾನ್ಸಸ್ ಇಸ್ ದೇರ್, ಒಂದು ಒಬೆಸಿಟಿ ಇರುವಂತ ತಂದೆ ತಾಯಿಗಳಿಗೆ ಒಬೆಸಿಟಿ ಇರುವಂತ ಮಕ್ಕಳು ಹುಟ್ಟುವಂತ ಸಾಧ್ಯತೆ ಇರುತ್ತೆ. ಅಂದಾಕ್ಷಣಕ್ಕೆ ಮಕ್ಕಳೆಲ್ಲರೂ ಒಬೆಸಿಟಿ ಇರಲೇಬೇಕು ಅಂತಿಲ್ಲ, ಬಟ್ ಆದ್ರೆ ನಾವು ಫೀಲ್ ಮಾಡ್ಕೊಳ್ತೀವಿ ನಮ್ಮ ಮನೇಲೆಲ್ಲ ದಪ್ಪ, ನಮ್ಮ ವಂಶದವರೆಲ್ಲ ದಪ್ಪ, ನಾನು ಹೀಗೆ ಇಲ್ಲ, ಇದು ರಾಂಗ್. ಮತ್ತೆ ಚಯಾಪಚಯನ ಕ್ರಿಯೆ, ಮೆಟಬಾಲಿಸಮ್, ಏನು ನಮ್ಮ ಚಯಾಪಚಯನ ಕ್ರಿಯೆ ಸರಿಯಾಗಿ ನಡೆಯದಿದ್ದಾಗ ಕೂಡ, ಜೀರ್ಣ ಸರಿಯಾಗಿ ಆಗದಿದ್ದಾಗೂ ಕೂಡ ನಮ್ಮ ತೂಕದಲ್ಲಿ ಗಣನೀಯವಾದಂತಹ ವ್ಯತ್ಯಾಸಗಳು ಆಗ್ತಾ ಇರ್ತವೆ. ಮತ್ತೆ ಹೈಪೋಥೈರಾಯ್ಡಿಸಮ್ ಕೂಡ ನಮ್ಮ ತೂಕ ಹೆಚ್ಚಳಕ್ಕೆ ಕಾರಣ, ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಈ ಎಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ನಮ್ಮ ವಿಚಾರದಲ್ಲಿ ಯಾವ ಅಂಶದಿಂದ ನನ್ನ ತೂಕ ಹೆಚ್ಚಾಗ್ತಾ ಇದೆ ಅಂತ ಕಂಡುಕೊಂಡು ಅದಕ್ಕೆ ಪೂರಕವಾದಂತಹ ಜೀವನ ಶೈಲಿ, ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ತೂಕವನ್ನು ಕಡಿಮೆ ಮಾಡ್ಕೋಬಹುದು. ನಾನು ಇಲ್ಲಿವರೆಗೂ ಸಾವಿರಾರು ಜನರಿಗೆ ಡಯಟ್ ಸಲಹೆಯನ್ನು ನೀಡಿದ್ದೀನಿ, ಯೋಗಕ್ಕೆ ಸಲಹೆಯನ್ನು ಕೊಟ್ಟಿದ್ದೀನಿ. ಒಂದು ತಿಂಗಳಲ್ಲಿ ಸುಲಭವಾಗಿ ಒಂದೊತ್ತು ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ಕೂಡ ಕೆಲವೊಂದು ಬದಲಾವಣೆಗಳಿಂದಾಗಿ 3-4 kg ತೂಕ ಕಡಿಮೆ ಮಾಡ್ಕೊಂಡಿರೋರು ಇದ್ದಾರೆ, ಇನ್ನು ಜಾಸ್ತಿ ಮಾಡ್ಕೊಂಡಿರೋರು ಇದ್ದಾರೆ. ಆವರೇಜು ಒಂದು 3-4 kg ತೂಕವನ್ನು ತಿಂಗಳಿಗೆ, ಒಂದೇ ತಿಂಗಳಲ್ಲಿ ಕಡಿಮೆ ಮಾಡ್ಕೋಬಹುದು. ಇನ್ನೂ ನೀವು ಎಫರ್ಟ್ ಹಾಕಿದ್ರೆ ಇನ್ನೂ ಹೆಚ್ಚಿನ ತೂಕವನ್ನು ಕಡಿಮೆ ಮಾಡ್ಕೋಬಹುದು. ಆದರೆ ಇಲ್ಲಿ ನನಗೆ ಕಂಡ ಹಾಗೆ ಇಚ್ಛಾಶಕ್ತಿಯ ಕೊರತೆ ಪ್ರಮುಖವಾಗಿ ನಾನು ನೋಡಿದ್ದು, ಗಮನಿಸಿದ್ದು. ಜನರಲ್ಲಿ ಇಚ್ಛಾಶಕ್ತಿ ಇಲ್ಲ. ಈಗ ಯಾವುದೋ ಒಂದು ಮೆಡಿಸನ್ ಅಂತ ಹೇಳಿದ್ರೆ ದೇ ವಿಲ್ ಫಾಲೋ ಲಾಂಗ್ ಟೈಮ್. ಒಂದು 6 ತಿಂಗಳು ಅಂದರೆ 6 ತಿಂಗಳು ತಗೊಳ್ತೀರಿ, 1 ವರ್ಷ ಅಂದರೆ 1 ವರ್ಷ ಫಾಲೋ ಮಾಡ್ತೀರಿ. ಬಟ್ ನೀವೇ ನಿಮ್ಮ ಜೀವನ ಶೈಲಿಯನ್ನು, ಆಹಾರ ಕ್ರಮವನ್ನು ಈ ರೀತಿ ಬದಲಾಯಿಸ್ಕೊಳ್ರಿ. ಇದನ್ನ ನಿರ್ದಿಷ್ಟ ಅವಧಿಯವರೆಗೆ ಒಂದು 21 ದಿನಗಳ ಕಾಲ ಮಾಡ್ರಿ, 48 ದಿನಗಳ ಕಾಲ ಮಾಡ್ರಿ, ಒಂದು 3 ತಿಂಗಳ ಕಾಲ ಈ ರೀತಿ ಮುಂದುವರಿರಿ ಅಂದರೆ ಅದಕ್ಕೆ 108 ನೆಪಗಳು ಹುಡಿಕೊಂಡ್ಬರ್ತೀರಿ. ಗುರುಜಿ, ನಾನು ಹಬ್ಬಕ್ಕೆ ಹೋಗಿದ್ದೆ, ಹಲ್ಲು ಮಾಡೋಕ್ಕಾಗಲಿಲ್ಲ, ನಮ್ಮೂರಲ್ಲಿ ಜಾತ್ರೆ ಬಂದ್ಬಿಡ್ತು, ಮಾಡೋಕ್ಕಾಗಲಿಲ್ಲ, ನಮ್ಮ ಮನೆಯದೇ ಯಾವುದೋ ಫಂಕ್ಷನ್ ಆಗ್ಬಿಡ್ತು, ಅದನ್ನು ಅನುಸರಿಸೋಕ್ಕಾಗಲಿಲ್ಲ. ಫಂಕ್ಷನ್ ಆದರೆ, ಜಾತ್ರೆ ಆದರೆ, ಹಬ್ಬ ಆದರೆ ಎಷ್ಟು ದಿನ ಮಾಡ್ತೀರಿ ನೀವು? ಇಡೀ ವರ್ಷ ಪೂರ್ತಿ 365 ದಿನನೂ ಹಬ್ಬ, 365 ದಿನನೂ ಜಾತ್ರೆ, 365 ದಿನನೂ ಫಂಕ್ಷನ್ಗಳಿರ್ತಾವ? ಯಾವತ್ತೋ ಒಂದು ದಿನ ಆಗ್ಬೋದು, ಒಂದು ದಿನ ಡಿಸ್ಟರ್ಬ್ ಆಗ್ಬೋದು, ಅಫ್ಕೋರ್ಸ್ ಆಗುತ್ತೆ. ಇನ್ನು ಉಳಿದಂಥ ದಿನಗಳಲ್ಲಿ ಅದನ್ನು ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತಲ್ವಾ? ಇಲ್ಲ, ನಮಗೆ ನೆಪಗಳು ಬೇಕು. ಒಂದು ವಾರ 10 ದಿನ ಅನುಸರಿಸ್ತಿರ್ತೀವಿ, 11ನೇ ದಿನಕ್ಕೆಲ್ಲ ಒಂದು ಫಂಕ್ಷನ್ ಬರುತ್ತೆ, ಅಲ್ಲಿ ಹೋದಾಗ ನಮ್ಮ ಡಯಟ್ ಬ್ರೇಕ್ ಆಗುತ್ತೆ, ಅಥವಾ ನಾವು ಯೋಗ ಮಾಡ್ತಾ ಇರ್ತೀವಿ, ಯೋಗ ಬ್ರೇಕ್ ಆಗುತ್ತೆ. ಸೊ ಆವಾಗ
ಅದನ್ನು ಅವತ್ತಿಂದ ಹಾಗೆ ಬಿಟ್ಟು ಬಿಡೋದು, ಮುಂದುವರಿಯೋದು. ಯಾಕೆ ಫಂಕ್ಷನ್ಗೆ ಹೋದೆ ಮಾಡೋಕ್ಕಾಗಲಿಲ್ಲ, ಮತ್ತೆ ಟೈಮೇ ಸಿಗ್ತಾ ಇಲ್ಲ, ಮಾಡೋಣ ಅನ್ಕೋತಾ ಇದ್ದೀನಿ. ಸೊ ಈ ರೀತಿ ನೆಪ ಹೇಳಿಕೊಂಡು ನಾವು ಸರಿಯಾದ ಮಾರ್ಗದಲ್ಲಿ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಬಟ್ ಔಷಧಿಗಳಿಗಾದರೆ ವರ್ಷ ಆಗಲಿ, 5 ವರ್ಷ ಆಗಲಿ, 10 ವರ್ಷ, ಪಂಚವಾರ್ಷಿಕ ಯೋಜನೆಗಳಾಯಿತು, ದಶವಾರ್ಷಿಕ ಯೋಜನೆಗಳಾದರೂ ಆಯಿತು, ಔಷಧಿ ತಗೋಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ. ನಾನು ಹೇಳೋದೇನೆಂದರೆ, ನೀವು ಔಷಧಿ ಮಾತ್ರೆಗಳ ಸೇವನೆಯನ್ನು ಕನ್ಸಿಸ್ಟೆನ್ಸಿ ಇಟ್ಕೊಂಡು ಹೇಗೆ ವರ್ಷಾನುಗಟ್ಟಲೆ ತಗೊಳ್ತೀರೋ ಅದರಿಂದ ಉಪಯೋಗನೋ ಅನುಕೂಲನೋ ಅನಾನುಕೂಲನೋ ಆಮೇಲೆ. ಆದರೆ ಹೇಳ್ದಂತೆ ವರ್ಷ ಅಂದರೆ ವರ್ಷ, 6 ತಿಂಗಳು ಅಂದ್ರೆ 6 ತಿಂಗಳು, ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ, ಸಂಜೆ ಅಂದ್ರೆ ಸಂಜೆ ಸತತವಾಗಿ ಸೇವನೆ ಮಾಡ್ತಿರೋ ಅದೇ ರೀತಿ ಒಳ್ಳೆ ಅಭ್ಯಾಸಗಳನ್ನು ನಿರಂತರವಾಗಿ ಮುಂದುವರಿಸ್ತಾ ಬನ್ನಿ. ಔಷಧಿ ಮಾತ್ರೆಗಳಿಗಿಂತ ಹೆಚ್ಚಿನ ಫಲವನ್ನು ನಾವು ಪಡ್ಕೋಬಹುದು. ಸೊ ಆ ನಿಟ್ಟಿನಲ್ಲಿ ನಿಮಗೆ ನಿಜವಾಗಿಯೂ ಇಚ್ಛಾಶಕ್ತಿ ಇದ್ದರೆ ತೂಕ ಕಡಿಮೆ ಮಾಡ್ಕೋಬೇಕು, ನನ್ನ ಶರೀರವನ್ನು ನಾನು ಫಿಟ್ ಆ್ಯಂಡ್ ಫೈನ್ ಆಗಿ ಇರಿಸ್ಕೋಬೇಕು, ಆರೋಗ್ಯಕರವಾಗಿ ಇರಬೇಕು ಅಂತ ಅನಿಸಿದ್ದೆ. ಆದರೆ ಕೇವಲ ತೂಕ ಕಡಿಮೆ ಮಾಡ್ಕೊಳ್ಳೋದು ಒಂದೇ ಅಲ್ಲ ನನ್ನ ಉದ್ದೇಶ. ಶರೀರದ ಡಿಟಾಕ್ಸಿಫಿಕೇಶನ್ ಆಗಬೇಕು, ಜೊತೆಗೆ ಅಧಿಕ ತೂಕದಿಂದ ಬಳಲ್ತಾ ಇರುವಂಥವರು ಕೂಡ ಅವರ ಶರೀರವನ್ನು ಒಂದು ಫೈನ್ ಟ್ಯೂನ್ ತಂದ್ಕೋಬೇಕು. ಲವಲವಿಕೆ, ಉತ್ಸಾಹ ಇವುಗಳಿಂದ ತುಂಬಿ ತುಳುಕಬೇಕು ನಾವು ಪ್ರತಿದಿನ. ಆಲಸ್ಯ, ಏನೋ ಮಾಡೋಕ್ಕೆ ಮನಸ್ಸಿಲ್ಲ, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು, ಏನು ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ನನ್ನ ಕೈಲಿ ಅದನ್ನು ಮಾಡ್ಲಿಕ್ಕೆ ಸಾಮರ್ಥ್ಯ ಸಾಕಾಗ್ತಾ ಇಲ್ಲ, ಈ ರೀತಿ ಎಲ್ಲ ಲವಲವಿಕೆಯಿಂದ ಉತ್ಸಾಹದಿಂದ ಇರುವಂಗಾಗಬೇಕು, ಆರೋಗ್ಯಪೂರ್ಣವಾಗಿರುವಂಗಾಗಬೇಕು, ಮತ್ತು ಔಷಧಿಗಳ ಮೇಲಿನ ಅವಲಂಬನೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಬರಬೇಕು. ಸೊ ಈ ನಿಟ್ಟಿನಲ್ಲಿ ಆಸಕ್ತಿ ವಹಿಸುವಂಥವ್ರು ಶ್ರದ್ಧೆಯಿಂದ ನಾನು ಅನುಸರಿಸ್ತೀವಿ ಸರ್, ನಾವು ಮಾಡ್ಬೋದು, ನಾನು ಏನೇ ಆಗಲಿ ನಾನು ಈ ಮಾರ್ಗದಲ್ಲಿ ಮುಂದುವರಿತೀನಿ, ಆರೋಗ್ಯಕರವಾಗಿ ನನ್ನ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ತೀನಿ ಅನ್ನೋ ಇಚ್ಛಾಶಕ್ತಿ ಇರುವಂಥವ್ರು ಖಂಡಿತವಾಗಿಯೂ ಕೂಡ ಸಂಪರ್ಕ ಮಾಡಿ. ನಿಮ್ಮ ಸಲಹೆ ಮಾರ್ಗದರ್ಶನಕ್ಕೆ ಸದಾ ನಾನು ಸಿದ್ಧನಿದ್ದೇನೆ. ಯಾಕೆಂದರೆ ನನ್ನ ಜೀವನವನ್ನೇ ನಾನು ಇದಕ್ಕಾಗಿ ಮುಡಿಪಾಗಿ ಇಟ್ಬಿಟ್ಟಿದ್ದೀನಿ, ಸ್ವಾಸ್ಥ್ಯ ಮಾರ್ಗಕ್ಕಾಗಿ, ಸ್ವಾಸ್ಥ್ಯ ಸೇವೆಗಾಗಿ. ನನ್ನದು ವೃತ್ತಿ ಪ್ರವೃತ್ತಿ ಎರಡೂ ಇದೇ ಆಗಿರೋದ್ರಿಂದ ಸಾಧ್ಯವಾದಷ್ಟು ಜನರಿಗೆ ಒಳ್ಳೆ ಅಭ್ಯಾಸಗಳನ್ನು ರೂಢಿಸ್ಕೊಡ್ಬೇಕಾಗಿರುವಂಥದ್ದು, ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಬೇಕಾಗಿರೋದು ನನ್ನ ಆದ್ಯ ಕರ್ತವ್ಯ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ಬಂಧುಗಳೇ, ನಿಮ್ಮ ಸಲಹೆ ಮಾರ್ಗದರ್ಶನಕ್ಕಾಗಿ ನಾನು ಸದಾ ಸಿದ್ಧ. ನಿಮಗೆ ಸಲಹೆ ಮಾರ್ಗದರ್ಶನಕ್ಕಾಗಿ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರುವಂತಹ ನಂಬರಿಗೆ ಕರೆಯನ್ನು ಮಾಡಿ. ನಿಮ್ಮ ಆರೋಗ್ಯ ಸಮಸ್ಯೆಗಳ ತಕ್ಕಂತೆ ನಿಮಗೆ ಸರಿಯಾದ ರೀತಿ ಆಹಾರ ಕ್ರಮ, ಜೀವನ ಶೈಲಿ ಇತ್ಯಾದಿಗಳನ್ನು ರೂಢಿಸ್ಕೊಟ್ಟು ನಿರೌಷಧ ಚಿಕಿತ್ಸೆಗಳ ಮೂಲಕ, ದೇಶಿ ಚಿಕಿತ್ಸೆಗಳ ಮೂಲಕ ನಿಮ್ಮ ಅನಾರೋಗ್ಯ ಸಮಸ್ಯೆಗಳನ್ನೂ ಸರಿ ಮಾಡ್ಕೋಬಹುದು, ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಮತ್ತಷ್ಟು ಸುಧಾರಣೆ ಮಾಡ್ಕೋಬಹುದಾಗಿದೆ. ಆ ನಿಟ್ಟಿನಲ್ಲಿ ನಾನು ನಿಮ್ಮೊಟ್ಟಿಗೆ ಸದಾ ಸ್ವಾಸ್ಥ್ಯ ಸೇವೆಯಲ್ಲಿ. ಈ ವಿಚಾರವನ್ನು ಇತರರಿಗೂ ಕೂಡ ಶೇರ್ ಮಾಡಿ, ಇತರರ ಜೊತೆ ಹಂಚ್ಕೊಳ್ಳಿ. ಸದಾ ಸ್ವಾಸ್ಥ್ಯ ಮಾರ್ಗದೊಟ್ಟಿಗೆ ಮುಂದುವರಿರಿ. ನಿಮ್ಮ ಸಲಹೆ ಮತ್ತು ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಧನ್ಯವಾದಗಳು.